ಹಾಂ, ವಿದ್ಯಾರ್ಥಿಗಳೇ, ಈ ಗಣಿತ ಮಾಡೋದಾಯಿತು ಅಂತಂದ್ರೆ ವಿಡಿಯೋ ಆನ್ ಮಾಡಿರಿ, ನಾನು ನಿಮಗೆ ಲೆಕ್ಕ ತಿಳಿಸ್ತೀನಿ. ಹಾಂ, ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಮತ್ತೊಂದು ಸಲ ನಾ ತಿಳಿಸಿ ಹೇಳುವಾಗ ನೀವು ತಿಳಿಲಿಲ್ಲ ಅಂದ್ರೆ ಮತ್ತೆ ವಿಡಿಯೋ ರೀಪ್ಲೇ ಮಾಡಿರಿ, ಮತ್ತೊಂದು ಸಲ ನೋಡ್ರಿ, ಮತ್ತೆ ತಿಳಿಲಿಲ್ಲ ಮತ್ತೊಂದು ಸಲ ನೋಡ್ರಿ. ನಾ ಒಂದೇ ಸಲ ಅತಿ ಸ್ಲೋದಾಗ ತಿಳಿಸಿರ್ತದೆ, ಲಕ್ಷ ಕೊಟ್ಟು ನೋಡ್ರಿ. ಈಗ 3 ಚರ್ಚುಗಳಲ್ಲಿ ಚರ್ಚಿನ ಗಂಟೆಯನ್ನು 10, 12 ಮತ್ತು 15 ನಿಮಿಷ ಅಂತರಗಳಲ್ಲಿ ಬಾರಿಸಲಾಗುತ್ತದೆ. ಬೆಳಿಗ್ಗೆ 8:30ಕ್ಕೆ ಅವುಗಳನ್ನು ಜೊತೆಗೆ ಬಾರಿಸಿದರೆ ನಂತರ ಅವುಗಳನ್ನು ಯಾವಾಗ ಜೊತೆಗೆ ಬಾರಿಸುತ್ತವೆ? ಒಂದು ಚರ್ಚ್ ಅಂದ್ರೆ ಅದು ಕ್ರಿಶ್ಚಿಯನ್ ಧರ್ಮದ ದೇವಸ್ಥಾನ, ಪ್ರೇಯರ್ ಹಾಲ್. ಅಲ್ಲಿ ಏನಾಗ್ತದೆ, ಒಂದು 10 ನಿಮಿಷಕ್ಕೊಂದು ಹೊಡಿತದ ಬೆಲ್ಲ, ಎರಡನೇದು 12 ನಿಮಿಷಕ್ಕೊಂದು ಹೊಡಿತದ, ಅವು 2-3 ಬೆಲ್ಲಗಳು ಒಟ್ಟಿಗೆ ಯಾವಾಗ ಬಾರಿಸ್ತಾವ? ಈಗ ಆಲ್ರೆಡಿ ಎಷ್ಟೊತ್ತಿಗೆ ಬಾರಿಸ್ಯಾವ? ಅವು 8:30ಕ್ಕೆ ಬಾರಿಸ್ಯಾವ. ಇನ್ನು ಮುಂದೆ ಎಷ್ಟೊತ್ತಿಗೆ ಬಾರಿಸ್ತಾವ ಅಂತಂದ್ರೆ ಆ ಗಂಟೆಗಳ ಸಮಯಗಳನ್ನು ಏನು ಮಾಡಬೇಕು? ಲಸ ತೆಗಿಬೇಕು. ಒಂದು ಉದಾಹರಣೆ 10 ನೋಡಿ. ಗಂಟೆಗಳು ಮುಂದಿನ ಗಂಟೆಗಳು ಒಟ್ಟಿಗೆ ಬಾರಿಸುವ ಸಮಯ ಬರೋಬ್ಬರಿ ಏನು ಮಾಡಬೇಕು? ಲಸ ಏನು ತೆಗಿಬೇಕು? ಲಸ. ಆ ಅವಧಿಗಳ ಲಸ ತೆಗೆದ್ಬಿಟ್ರೆ ಮುಗಿದು ಹೋಗ್ತೀವಿ. ಏನು ಭಾಳ ಬಿರಿನಿ ಅಲ್ಲ ಅದು. ಈಗ ನೋಡಿ ಎಷ್ಟದ? 10, 12, 15 ಇವುಗಳ ಲಸ ನೋಡಿ. 2 5 10, 2 6 12, 15 15, 2 ಬಾಗ್ ಹೋಗಂಗಿಲ್ಲ ಅಂದ್ರೆ 2 ಹೊಡೀರಿ. ಮತ್ತೆ 2 5 5, 2 3 15 15, ಮತ್ತು 2 ಆದಿಂದ ಅಂಕೆ ಯಾವುದು? 2 ಏನು ಹೋಗುದಲ್ಲ ಅಂದ್ರೆ 3 5 5, 3 1 3 5 ಬರೋಬ್ಬರಿ. ಈಗ 5 5 1 5 1 3 1 5 1 ಲಸ ಬರೋಬ್ಬರಿ 2 ಗುಂಡ್ಲೆ 2 ಗುಂಡ್ಲೆ 3 ಗುಂಡ್ಲೆ 5 ಬರೋಬ್ಬರಿ 2 4 4 3 12 12 60. ಲಸ ಎಷ್ಟಾಯ್ತು? 60 ಆಯ್ತು. 60 ನಿಮಿಷ ಅಂದ್ರೆ 1 ಗಂಟೆ. 60 ನಿಮಿಷ ಎಂದರೆ ಆ ಲಸಾನೇ ನಿಮಿಷ ಮಾಡ್ಕೊರಿ. ಯಾಕೆ? ಗಂಟೆಗಳು ನಿಮಿಷದಾಗವ. ಗಂಟೆ ಅವಧಿ ಸೆಕೆಂಡಿನಾಗಿಲ್ಲ, ನಿಮಿಷದಾಗದ. ಇದನ್ನು ನೀವೇನು ಮಾಡ್ಕೋಬೇಕು? 60 ನಿಮಿಷಗಳು ಅಂತ ಮಾಡ್ಕೋಬೇಕಿದೆ. 60 ನಿಮಿಷಗಳು ಏನು ಹೇಳ್ಯಾರ? ಇನ್ನು ನಂತರ ಜೊತೆಗೆ ಬಾರಿಸಿದರೆ ಅವುಗಳು ಯಾವಾಗ ಜೊತೆಗೆ ಬಾರಿಸುವ ಸಮಯ ಬರೋಬ್ಬರಿ ಒಟ್ಟಿಗೆ ಬಾರಿಸುವ ಸಮಯ ಬರೋಬ್ಬರಿ 60 ನಿಮಿಷಗಳು ಅಂದ್ರೆ 1 ಗಂಟೆ. ಹಿಂದೆ ಎಷ್ಟೊತ್ತಿಗೆ ಬಾರಿಸ್ಯಾವು? 8:30ಕ್ಕೆ ಬಾರಿಸ್ಯಾವ. ಹಿಂದಿನ ಸಮಯ 8:30. ಈಗ ಅವಧಿ ಎಷ್ಟಾಯ್ತು? 60. ಲಸ ಅಂದ್ರೆ 1 ಗಂಟೆ. 60 ನಿಮಿಷ ಅಂದ್ರೆ 1 ಗಂಟೆ ಬರೋಬ್ಬರಿ. ಇನ್ನು ಮುಂದೆ ಯಾವಾಗ ಬಾರಿಸ್ತಾವ ಅಂದ್ರೆ 9:30 ಬೆಳಿಗ್ಗೆ ಬಾರಿಸ್ತಾವ ಅಂತ ತಿಳ್ಕೊಂಡು ಲೆಕ್ಕ ಮಾಡ್ಬೇಕು. ಬೆಳಿಗ್ಗೆ 9:30 ಬೆಳಿಗ್ಗೆ ಎಲ್ಲದ ನೋಡ್ರಿ? ಉತ್ತರ ಸಂಖ್ಯೆ ಬಿ ನೋಡಿ.
ಈ ಗಂಟೆ ಸಮಯವನ್ನು ಏನು ಮಾಡ್ಬೇಕು ನಾವು ಏನು ಲಸ ತೆಗೆದ್ಬಿಡು. ಲಸ ತೆಗೆದ್ರೆ ಅವು ಎದುರಾಗವ ನಿಮಿಷದಾಗವ ಅಂದ್ರೆ ನೀವು 60 ಬಾರಿಸಿದ್ರೆ 1 ಗಂಟೆ ಬಂತು. ಜೊತೆಗೆ ಒಟ್ಟಿಗೆ ಬಾರಿಸುವ ಸಮಯ ಬರೋಬ್ಬರಿ ಈ ಹಿಂದೆ ಬಾರಿಸಿದ ಸಮಯ ಪ್ಲಸ್ ಆ ಗಂಟೆಗಳ ಲಸ ಏನು ಮಾಡ್ಕೋಬೇಕು, ನಿಮಿಷಗಳ ಅಂತ ಬರ್ಕೋಬೇಕು. ಯಾಕಂದ್ರೆ ಗಂಟೆಗಳ ಅವಧಿ ನಿಮಿಷದಾಗದ ಅಂದ್ರೆ 60 ನಿಮಿಷ ಲಸ ಏನದಲ್ಲ ಅದನ್ನ 60 ನಿಮಿಷ ಅಂತ ತಿಳ್ಕೊಬೇಕು. 60 ನಿಮಿಷ ಅಂದ್ರೆ 1 ಗಂಟೆ. ಜೊತೆಗೆ ಒಟ್ಟಿಗೆ ಬಾರಿಸುವ ಸಮಯ ಬರೋಬ್ಬರಿ 8:30. ಹಿಂದೆ ಬಾರಿಸಿದ ಸಮಯ 8:30. ಈಗ ಮುಂದಿನ ಅವಧಿ 1 ಗಂಟೆದಾಗ ಎಲ್ಲ ಗಂಟೆಗಳು ಒಟ್ಟಿಗೆ ಬಾರಿಸ್ತಾವ ಅಂದ್ರೆ ಆ 1 ಗಂಟೆನ ಅದನ್ನ ಕೂಡಿಸಿದ್ರೆ 9:30 ಬೆಳಿಗ್ಗೆ. ಸರಿಯಾಗಿ ನೋಡ್ಕೊಂಡು ಮತ್ತೆ ಪ್ಲೇ ಮಾಡ್ಕೊಂಡು ವಿಡಿಯೋಗಳನ್ನು ನೋಡ್ರಿ.